ಅದ್ಯಾ ಇಷ್ಟು ಮೆಟ್ಲುಗಳನ್ನ ಹತ್ತಿ ನೀನು ನಡ್ಕೊಂಡ್ ಬರ್ಬೋದಲ್ವಾ? ಐ ಮೀನ್ ಮಗು ಏನೂ ತೊಂದರೆ ಆಗಲ್ಲ ತಾನೆ? ನೀನ್ ಅನ್ಕೊಂಡಿರೋ ಮಗು ಯಾವಾಗ ನನ್ನ ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟಿದೆ ಅಣ್ಣ. ಈ ಹೊಟ್ಟೆಲಿರೋದು ನಾನು ನಿಮ್ಗೆಲ್ಲ ಹೇಳ್ದೇ ಇರೋ ಸತ್ಯ ಅಷ್ಟೆ. ಅದು ಮಗುಗಿಂತ ಭಾರ ಅನಿಸ್ತಾ ಇದೆ ನಂಗೆ. ಆದ್ರೆ ನಿನ್ನ ಮತ್ತೆ ಅಮ್ಮ ಎಂಗೇಜ್ಮೆಂಟ್ ಆಗೋವರೆಗೂ ಈ ಕೈ ಸುದ್ದಿನ ನಾನು ನಿಮ್ಗೆ ಯಾರಿಗೂ ಹೇಳಲ್ಲ. ಅದ್ಯಾ ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅಣ್ಣ, ನೀನ್ ಅಳಿಯನ ಹತ್ರ ಕೇಳ್ತಾ ಇದ್ದೆ ಆರ್ ಯು ರೆಡಿ ಅಂತ. ಏನಂದ? ಇದು ನನ್ನ ತರನೇ ಫುಲ್ ಸ್ಟ್ರಾಂಗ್ ಅಣ್ಣ. ಈ ಸ್ಟೆಪ್ಸ್ ಏನು ಮೌಂಟ್ ಎವರೆಸ್ಟ್ ಹತ್ತು ಅಂದ್ರೂ ರೆಡಿ ಅನ್ನತ್ತೆ. ಇಂಥ ಟೈಮಲ್ಲಿ ಸಾಹಸ ಮಾಡೋದನ್ನ ಸ್ಟ್ರಾಂಗ್ ಅಂತ ಹೇಳೋದಿಲ್ಲ, ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ನಿಧಾನಕ್ಕೆ ಹೋಗೋಣ ಬಾ. ಅಣ್ಣ ಒಂದ್ ನಿಮಿಷ. ಏನು? ದೇವಸ್ಥಾನಕ್ಕೆಲ್ಲ ಬರೋ ಮಗನ ಆಗಿರ್ಲಿಲ್ಲ ನೀನು. ತುಂಬಾ ಖುಷಿಯಲ್ಲಿದ್ಯಾ. ದೇವ್ರ ಹತ್ರ ಏನ್ ಬೇಡ್ಕೋಬೇಕು ಅಂತ ಹೇಳಿ ಬಂದಿದ್ಯಾ? ನೀನ್ ಹೇಳಿದ್ ನಿಜಾನೇ, ಆದ್ರೆ ನನ್ನನ್ನೇ ಬದಲಾಯಿಸಿದ್ದು ಮಜಾರಿ. ಅವಳನ್ನ ನನಗೆ ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದಿದ್ದೀನಿ. That's like a very good boy. ಸರಿ ಬಾ. ನನ್ನ ಹತ್ರ ಜುಜ್ಬಿ ಪ್ರೊಫೈಲ್ಗಳು ಯಾವುದು ಇರಲ್ಲಮ್ಮ. ಮದುವೆ ಅಂದ್ರೆ ಒಂದು ಜಾದು. ಯಾಕೆ ಅಂದ್ರೆ ನನ್ಗೂ ಒಬ್ಳು ಹೆಣ್ಮಗಳಿದ್ದಾಳೆ. ಬಡವರಾಗೆ ಸಾಯ್ಬೇಕಾಗಿಲ್ಲ. ಜೀವನ ಒಂದೇ ಸಲಕ್ಕೆ ಬದಲಾಗೋ ಅವಕಾಶ ಹೆಣ್ಮಕ್ಳಿಗೆ ಮಾತ್ರ ಇರೋದು. ಹುಟ್ಟಿದ ಮನೆಯಲ್ಲಿ ಬಡತನ ಇದ್ರೆ ಏನಂತೆ, ಮದುವೆ ಆದ್ಮೇಲೆ ಅವ್ರ ಸ್ಟಾರೇ ಬದಲಾಗ್ಬೋದಲ್ವಾ? ಅದಕ್ಕೆ ಒಳ್ಳೆ ಸಂಸ್ಕಾರ ಇರೋ ಬಡವ್ರ ಮನೆ ಹೆಣ್ಮಕ್ಳಿಗೆ ನಾನು ಒಳ್ಳೊಳ್ಳೆ ಶ್ರೀಮಂತರ ಮನೆ ಸಂಬಂಧನೇ ತಗೊಂಡ್ಬರ್ತೀನಿ. ಈಗ ಮೊದ್ಲಿನ ತರ ವರದಕ್ಷಿಣೆ ಎಲ್ಲ ಕಮ್ಮಿ ಆಗೋಗಿದೆ. ಹಾಗಾಗಿ ಯಾವ ಸಮಸ್ಯೆನೂ ಆಗಲ್ಲ. ನಾನು ತೋರಿಸಿರೋ ಸಂಬಂಧಗಳಲ್ಲಿ ನೀವು ಯಾರನ್ನೇ ಆಯ್ಕೆ ಮಾಡಿದ್ರು ನಿಮ್ ಮಗಳಿಗೆ ಜಾಕ್ ಪಾಟ್ ಹೊಡಿತು ಅಂತಾನೆ ಅನ್ಕೊಳ್ಳಿ. ನೀವು ತೋರಿಸಿರೋ ಇಷ್ಟು ಫೋಟೋಗಳಲ್ಲಿ ನನಗೆ ಈ ಹುಡುಗ ಇಷ್ಟ ಆಯ್ತು. ಓ, ಈ ಹುಡುಗನ ದೇವ್ರಂತ ಮನುಷ್ಯ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿದಿರಿ. ನೀವು ಅಂದ್ರೆ ನಾಳೆನೆ ಕರ್ಕೊಂಡ್ಬಿಡ್ತೀನಿ. ಏನು ನಾಳೆನೆ ಕರ್ಕೊಂಡು ಬರ್ತೀರಾ? ಯಾವ ಬಾಯಲ್ಲಿ ಬೇಡ ಅನ್ಲಿ ಪ್ರದೀಪ್ ಅವರೇ. ಶುಭ ಕಾರ್ಯಕ್ಕೆ ತಡೆ ಯಾಕೆ, ಕರ್ಕೊಂಡು ಬಂದ್ಬಿಡಿ. ಎಲ್ಲ ಬೇಗ ಬೇಗ ಆಗಿ ಮದುವೆನೂ ಬೇಗ ಆಗ್ಬಿಟ್ರೆ ದೊಡ್ಡ ಭಾರ ಹಿಡ್ದಾಗತ್ತೆ. ಬಾಬಾ, ಏನ್ ಸಮಾಚಾರ? ಯಾಕೆ ಹಿಂಗಿದ್ದೀರಾ? ಏನಾಯ್ತು? ಯಾವಾಗ ಮಗು ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಒಳ್ಳೆ ದಿನನೇ ಆಗುತ್ತೆ ಬಿಡಿ ಬಾಬಾ. ಹೌದು, ಲೇಟೆಸ್ಟ್ ಆಗಿ ಯಾವಾಗ ಚೆಕಪ್ ಮಾಡಿಸಿದ್ದು? ಮಗು ಹೆಲ್ದಿ ಆಗಿದ್ಯಾ ಅಂತ? ಮಗು ಹೊರಟೋಗಿರೋ ವಿಷಯ ಇನ್ನು ಹೇಳ್ಬಿಡ್ಲಾ?
ಹೇಗಾದ್ರೂ ಮಾಡಿ ಇವಾಗ ಆಗಿರೋ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡಿ ಅವ್ರಿಬ್ರು ಮದ್ವೆ ಮಾಡ್ಬೇಕು ಅಂಡ್ ಅವ್ರಿಬ್ರು ಎಂಗೇಜ್ಮೆಂಟ್ ಆಗೋವರೆಗೂ ನಾನು ಈ ಮಗು ವಿಷಯನ ಅವ್ರಿಗೆ ಹೇಳೋದಿಲ್ಲ ಅಂಡ್ ಹೇಳೋಕ್ ಆಗೋದು ಇಲ್ಲ. ಹಾ ಬಾಮೈದ ಎಲ್ಲ ಓಕೆ. ಮತ್ತೆ ಯಾಕೆ ನೀವು ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿರೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಟೆಲ್ ಮಿ ಬಾಮೈದ ಇಸ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು. ಹಾಗೇನಿಲ್ಲ, ವೇದಾಂತ್ ಮತ್ತೆ ಅಮೂಲ್ಯ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಂತೂ ಚಿಕ್ಕಮ್ಮ ಒಪ್ಕೊಂಡಿದ್ದಾರೆ. ಅಮೂಲ್ಯನು ನಮ್ಮನೆಗೆ ಬಂದ್ಬಿಡ್ತಾಳೆ. ಅಕ್ಕ ತಂಗಿ ಇಬ್ರು ಖುಷಿ ಖುಷಿಯಾಗಿ ಒಂದೇ ಮನೇಲಿ ಇರ್ತಾರೆ. ಎಷ್ಟು ಜನಕ್ಕೆ ಇಂಥ ಅವಕಾಶ ಸಿಗುತ್ತೆ ಹೇಳು? ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ವಾ? ಕೊನೆಗೂ ಬ್ಯಾಚುಲರ್ ಕ್ಲಬ್ಗೆ ಪ್ರೆಸಿಡೆಂಟ್ ಆಗಿದ್ದ ಅಗ್ರಜ ಈಗ ಮ್ಯಾರಿಡ್ ಮೆನ್ಸ್ ಕ್ಲಬ್ಗೆ ಜಾಯಿನ್ ಆಗ್ತಿದ್ದಾನೆ ಅನ್ನೋದೇ ಹಾಟ್ ನ್ಯೂಸ್. ಅವನ್ ಮದ್ವೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದೀನಿ ಬಾವ. ಒಂದು ಸಲ ಮದ್ವೆ ಆಯ್ತು ಅಂದ್ರೆ ಆಮೇಲೆ ಆಮೇಲೇನು ಫುಲ್ ಹಬ್ಬ. ಅದೇ ಖುಷಿಗೆ ಅಡ್ವಾನ್ಸ್ ಆಗಿ ಒಂದು ದಮ್ಮೊಡಿಯವ. ಸಾಧ್ಯನೇ ಇಲ್ಲ. ಸಿಗರೇಟ್ ಮುಟ್ಟಲ್ಲ ಅಂತ ನಾವು ಹೊಸ ವರ್ಷಕ್ಕೆ ರೆಸಲ್ಯೂಷನ್ ತಗೊಂಡಿದ್ದೀವಿ. ಅದನ್ನ ಹಾಳು ಮಾಡಬೇಡ. ಸಿಗರೇಟ್ ಬಗ್ಗೆ ಸುಮ್ಮನೆ ಕೇಳಿದ್ದು ಬಾವ. ಅದರ ತುದಿಲಿರೋ ಬೆಂಕಿಗಿಂತ ನನ್ನ ಎದೆಲಿರೋ ಬೆಂಕಿ ಇನ್ನೂ ದೊಡ್ಡದಾಗಿ ಉರಿತಾ ಇದೆ. ಅಗ್ರಜನ್ ಮದುವೆ ಆಗ್ತಿದ್ದಂಗೆ ಸುಹಾಸಿನಿ ಶುರು ಮಾಡಿದ ಚಾಪ್ಟರ್ನ ಒಂದೊಂದಾಗೆ ಮುಗಿಸ್ತಾ ಬರ್ತೀನಿ. ಹಲೋ, ನಾನು ಹೋಗ್ತಿದ್ದಾಗೆ ದಮ್ ಹೊಡಿಯೋ ಪ್ಲಾನ್ ಏನಾದ್ರು ಇದ್ರೆ ನಿನ್ ತಲೆಯಿಂದ ತೆಗೆದಾಕ್ಬಿಡು. ನನ್ನಿಂದನೇ ಬರ್ತಾ ಇರ್ಬೇಕಷ್ಟೇ. ಬಾವ, ನಾನೊಂದ್ಸಲ ಕಮಿಟ್ ಆದ್ರೆ ತುಂಬಾ ಸೀರಿಯಸ್ ಆಗಿರ್ತೀನಿ. ನೀವೆಷ್ಟು ಸಿನ್ಸಿಯರ್ ಆಗಿದ್ದೀರಾ ಅಂತ ಚೆಕ್ ಮಾಡಕ್ ಕೇಳಿದೆ ಅಷ್ಟೇ. ಬನ್ನಿ, ನಿಮ್ ಜೊತೆನೆ ಬರ್ತೀನಿ. ನಡಿ. ಇವರಿಬ್ರು ಒಟ್ಟಿಗೆ ಬಿಟ್ಟಿದ್ದೆ ತಪ್ಪ ಅಂತ ಏನ್ ಮಾತಾಡ್ತಾ ಇರ್ತಾರೆ ಇಷ್ಟೊತ್ತು? ಅಲ್ಲ, ನಾನೊಬ್ಳು ಇದೀನಿಂದ ನಮ್ಮ ಅಣ್ಣಂಗ್ ಮರ್ತೇ ಹೋಯ್ತಾ ಅಂತ. ಏ ಅಮ್ಮು, ಅಮ್ಮು, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಹೇಗಿದ್ಯಾ? ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ನಾ ಚೆನ್ನಾಗಿದ್ದೀನಿ. ಏನ್ ಮಾತಾಡ್ತಿದ್ರಿ ಇಷ್ಟೊತ್ತು? ಏನಂತ ನಮ್ಮ ಅಣ್ಣಂದು? ಹಾ ಅದಕ್ಕೆ ಅದು ಸ್ವಲ್ಪ ನಂಗೆ ಅರ್ಜೆಂಟು. ಅಮ್ಮ ಫೋನ್ ಮಾಡಿ ಬಾ ಅಂದ್ಲು. ನಿಮ್ಮ ಅಣ್ಣನ ತನ್ನ ಕೇಳ್ಕೊಂಬಿಡಿ. ನಾನು ಹೊಡ್ತೀನಿ. ಅದಕ್ಕೆ ನೀವು ಹುಷಾರು. ಬಾಯ್ ಬಾಯ್ ಬಾಯ್. ಅಮ್ಮ, ಇವಳಿಗಿಂತ ದೊಡ್ಡ ಲೂಸ್ ನಾನು ನೋಡೇ ಇಲ್ಲ. ಏನಾಯ್ತು ಇವಳಿಗೆ? ಯಾಕೆ ಇಷ್ಟು ವಿಯರ್ಡಾಗಿ ಆಡ್ತಾ ಇದ್ದಾಳೆ ಇವತ್ತು? ಅಣ್ಣ, ಏನಾಯ್ತು ಅಮೂಲ್ಯಂಗೆ? ಯಾಕಂಗ್ ಓಡೋದ್ಲು? ಇಲ್ಲಿ ಓಡೋದ್ಲ? ಹಾ, ಚಿಕ್ಕತ್ತೆ ಕಾಲ್ ಬಂದು ಅರ್ಜೆಂಟ್ ಆಗಿ ಬರಕ್ ಹೇಳಿದೆ ಅಂತ ಮಾತಾಡ್ದಂಗೆ ಓಡೋಗ್ಬಿಟ್ಲು. ಏನಾಯ್ತಲ್ಲಿ? ಏನು ಆಗಿಲ್ಲ ಅದ್ಯಾ, ಬಟ್ ಅಷ್ಟೊಂದು ವಿಯರ್ಡ್ ಆಗಿ ನನ್ನ ಹತ್ರನು ಯಾಕೆ ಬಿಹೇವ್ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನೇನಾದ್ರೂ ಅವಳಿಗೆ ಹರ್ಟ್ ಆಗೋ ತರ ಮಾತಾಡ್ದ? ನೀನು ಲೂಸ್ ತರ ಮಾತಾಡಬೇಡ. ನಾನ್ ಯಾಕೆ ಅವಳಿಗೆ ನೋವಾಗೋ ಹಾಗೆ ನಡ್ಕೊಳ್ಳಿ? ಆದ್ರೆ ಅವಳು ಸ್ವಲ್ಪ ಅಪ್ಸೆಟ್ ಆಗಿರೋ ತರ ಇತ್ತು. ಏನು ಅಂತ ವಿಚಾರಿಸೋ ಅಷ್ಟರಲ್ಲಿ ಓಡೋಗ್ಬಿಟ್ಲು. ಅದಕ್ಕೆ ಕೇಳ್ದೆ. ನನ್ನ ಹತ್ರನು ಹಾಗೆ ಆಡದ್ಲಮ್ಮ. ಎಷ್ಟು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಲಿಲ್ಲ. ಕೈ ಹೆಡಾಕಿ ಇಟ್ಕೊಂಡೆ ಎಲ್ಲೂ ಹೋಗ್ಬೇಡ ಅಂತ. ಆದ್ರೂ ಹೊರಟೋದ್ಲು. ಕಿರಿಕಾಯ್ತಾ? ಚಾನ್ಸೇ ಇಲ್ಲ. ಆ ಥರ ಎಲ್ಲ ಏನೂ ನಡೆದೇ ಇಲ್ಲ. ಅವಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಹುಡುಗಿರಿಗೆ ತುಂಬಾ ಖುಷಿಯಾದಾಗ ಇದೇ ರೀತಿ ವಿಯರ್ಡ್ ಆಗಾಡ್ತಾರ? ಕಮ್ಮೋನ್ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಎಲ್ಲೂ ಏನೂ ಆಗಿಲ್ಲ ಅಂತ್ಯ. ಆದ್ರೆ ಅವಳು ಮಾತ್ರ ನಮ್ಮನ್ನ ಎಲ್ಲರನ್ನೂ ಅವಾಯ್ಡ್ ಮಾಡ್ತಾರೋ ಆಗಿತ್ತು. ಒಂದ್ ವೇಳೆ ಅವಳ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ನನ್ನ ಪ್ರಕಾರ ಅದಕ್ಕೂ ಚಾನ್ಸ್ ಇಲ್ಲ. ಯಾಕೆಂದ್ರೆ ಮಂಜು ಅಪ್ಪ, ಪರಿಯಮ್ಮ ನಮ್ಮಿಬ್ರು ಪ್ರೀತಿನ ಒಪ್ಕೊಂಡಿದ್ದಾರೆ. ಮತ್ತೇನ್ ಸಮಸ್ಯೆ ಆಗಿರ್ಬೋದು? ಮೊನ್ನೆ ಆ ಲೇಡಿ ಹೇಳಿದ ಮಾತನ್ನ ಮನ್ಸಿಗೆ ತುಂಬಾ ಹಚ್ಕೊಂಡಿದ್ದಾಳೆ ಅನ್ಸುತ್ತೆ. ಇಲ್ಲಿ ಬರುವಾಗ ನಾನು ತುಂಬಾ ಖುಷಿಯಿಂದಾನೆ ಬಂದೆ. ಆದ್ರೆ ಒಂದೇ ನಿಮಿಷಕ್ಕೆಲ್ಲ ಖುಷಿ ಹಾಳಾಯ್ತು. ಅಮೂಲ್ಯ ಯಾಕೆ ಅಷ್ಟೊಂದು ವಿಯರ್ಡ್ ಬಿಹೇವ್ ಮಾಡಿದ್ಲು? ಏನಾದ್ರೂ ಮುಖದ ಮೇಲೆ ಹೊಡೆದಾಗ ಹೇಳೋಳು. ಇವತ್ತು ನಾನೇ ಎಷ್ಟು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ. ಸಮಥಿಂಗ್ ಇಸ್ ರಾಂಗ್ ಕಿಶಾ. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಮೆಂಟಲ್ ಬಜಾರಿ ಸಮಸ್ಯೆ ಆಯ್ತಲ್ಲ. ನಡೆದಿದ್ದೆ ಈ ನಿರ್ಧಾರಕ್ಕೆ ಕಾರಣ ಅಂತಾದ್ರೆ ನನ್ನ ಪ್ರಕಾರ ಅದು ತಪ್ಪೇ ಅಮ್ಮ. ಯಾಕೆ ಅಂದ್ರೆ ಆ ಘಟನೆ ನಡೆಯೋದಕ್ಕೆ ನಮ್ಮ ಮನೆಯವ್ರು ಯಾರೂ ಕಾರಣ ಅಲ್ಲ.
ನಾನು ಹೇಳಿದ್ನ ಕರೆಕ್ಟಾಗಿ ಡೆಲಿವರಿ ಮಾಡಿದ್ಯಾ? ಟೇಕ್ ಇಟ್. ಹೇಟ್ ನಿನಗ್ ಬಿದ್ರು ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಅದು ನಿನ್ನ ಅತ್ತೆದೇ ಕೆಲಸ ಅಂತ ನಾನು ನಿನಗೆ ಹೇಳಿದ್ರೆ ನಾನು ಹುಳಿ ಹಿಡಿದಾಗತ್ತೆ. ನಿಮ್ಗಳ ಮಧ್ಯೆ ಬೆರುಗ್ತಾರೋ ಕೆಲಸನ ನನಗೆ ಮಾಡೋಕೆ ಇಷ್ಟ ಇಲ್ಲ ಆರ್ತಿ. ಯಾಕಮ್ಮ ಮಾತಾಡ್ತಿಲ್ಲ? ನಾನು ಹೀಗಂದೆ ಅಂತ ಬೇಜಾರಾಯ್ತಾ? ನಿನಗ್ ಬೇಜಾರ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಇಲ್ಲಿ ನಡೆದಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ನಿನಗ್ ಅವಮಾನ ಆದಾಗ ನನಗ್ ಅವಮಾನ ಆದಷ್ಟೇ ಹಿಂಸೆ ಆಯ್ತು. ಆದ್ರೆ ಯಾರೋ ದಾರಿಲಿ ಹೋಗೋರು ಏನೋ ಅಂದ್ರು ಅಂತ ಅಮ್ಮು ಜೀವನನ ಹಾಳು ಮಾಡೋದಕ್ಕಾಗಲ್ಲ ಅಲ್ವಾ ಅಮ್ಮ? ಅವಳ ಕನಸು, ಅವಳ ಭವಿಷ್ಯ, ಅವಳ ಜೀವನ ಅದು ಅವಳ ನಿರ್ಧಾರನೇ ಆಗ್ಬೇಕಲ್ವಾ ಅಮ್ಮ? ಎಲ್ಲರೂ ನನಗೆ ಉಪದೇಶ ಮಾಡೋಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ? ಅಮ್ಮ ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡ. ಫೋನಲ್ಲಿ ಮಾತಾಡಿದ್ರೆ ಅಪಾರ್ಥನೆ ಆಗುತ್ತೆ. ಇರು, ನಾನು ಮನೆಗೆ ಬರ್ತೀನಿ. ಬೇಡ ಆರ್ತಿ, ನೀನು ಇದ್ದಕ್ಕಿದ್ದಾಗೆ ಹೊರಟ್ರೆ ನಿನ್ನ ಹಿಂದೆ ನಿಮ್ಮ ಮನೆಯವರು ಬರ್ತಾರೆ. ಆಗ ಅಮ್ಮಗೆ ಗಂಡು ತೋರಿಸೋ ಕಾರ್ಯಕ್ರಮ ಅಂದ್ಕೊಂಡಾಗಲ್ಲ. ಅಮ್ಮ ಎಲ್ಲನೂ ನಿರ್ಧಾರ ಮಾಡಿ ಗಂಡಿನವ್ರನ್ನ ಬರೋಕ್ಕೂ ಹೇಳಿ ಆಮೇಲೆ ನನಗ್ ವಿಷಯ ತಿಳಿಸ್ತಿದ್ಯಾ? ಬರೀ ಉಪದೇಶ ಮಾಡೋಷ್ಟು ದೊಡ್ಡವರಾಗಿದ್ದೀರಾ ಅನ್ಕೊಂಡೆ. ನೀವು ನಿರ್ಧಾರನೂ ಪ್ರಶ್ನೆ ಮಾಡೋಷ್ಟು ದೊಡ್ಡವರಾಗಿ ಬೆಳೆದ್ಬಿಟ್ಟಿದ್ದೀರಾ. ಬಿಡಿ ಅಮ್ಮ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಏನೇನೋ ಅರ್ಥ ಮಾಡ್ಕೊಂಡು ಮನ್ಸಿಗೆ ಹಚ್ಕೊಳ್ಬೇಡ. ನೋಡು ಆರ್ತಿ, ನನ್ನ ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ನಾನು 1000 ಸಲ ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿರೋದು. ಬರೀ ಅಮ್ಮು ಅಷ್ಟೇ ಅಲ್ಲ, ಅವಳ ಕೆಳಗೆ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅವ್ರ ಜೀವನದ ಬಗ್ಗೆನೂ ನಾನು ಯೋಚನೆ ಮಾಡಬೇಕು. ಅಷ್ಟಕ್ಕೂ ಇದು ಹುಡುಗಿ ನೋಡೋ ಶಾಸ್ತ್ರನೇ ಹೊರತು ಮದುವೆ ಅಲ್ಲ. ನಾನು ನಿನಗೆ ಈ ವಿಷಯ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಆದರೆ ದಯವಿಟ್ಟು ನಾನು ನಿನ್ನ ಬಾ ಅಂತ ಹೇಳೋವರೆಗೂ ನೀನು ಬರಕ್ಕೆ ಹೋಗಬೇಡ. ಅಮ್ಮ, ನೀನ್ ಏನ್ ಮಾತಾಡ್ತಿದೀಯಾ? ಅಷ್ಟೇ ಅಲ್ಲ, ಅಮ್ಮನ ನೋಡೋಕ್ಕೆ ಗಂಡಿನ ಮನೆಯವರು ಬರ್ತಿದ್ದಾರೆ ಅನ್ನೋ ವಿಷಯನ ಅಲ್ಲಿ ಯಾರಿಗೂ ಹೇಳಬೇಡ. ನಿನ್ನಮ್ಮ ನಿನಗೆ ಸೆರಗೊಡ್ಡಿ ಕೇಳ್ಕೊತಾ ಇದ್ದೀನಿ ಅಂತ ಅನ್ಕೋ. ನಿನಗೆ ದಮ್ಮಯ್ಯ ಅಂತೀನಿ, ಈ ವಿಷಯನ ಅಲ್ಲಿ ಯಾರಿಗೂ ಹೇಳಬೇಡ. ಹಲೋ ಅಮ್ಮ. ಅಯ್ಯೋ ಪರಮಾನಂದ, ಆ ಗಂಡು ಬೀರಿನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರಂತೆ. ಆ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದಂತೆ. ಆ ಬಕ್ರಾಗಳಿಗೇನ್ ಗೊತ್ತು ಆ ಗಂಡನ್ ಕಳ್ಸಿರೋದು ನಾನೇ ಅಂತ. ಸರಿಯಾಗಿ ಡೋಸ್ ಕೊಟ್ಟಿದ್ಯಾ ಸಿಸ್ಟರ್? ಇಷ್ಟು ದಿನ ನಾನು ಏನೇ ಪ್ಲಾನ್ ಮಾಡಿದ್ರು ಅದು ಯಾವ್ದು ವರ್ಕೌಟ್ ಆಗ್ತಿರ್ಲಿಲ್ಲ. ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಾ ಇತ್ತು. ಆ ಸಾರಿಕಾ ಸಾಹಿತ್ಯನ ನಂಬ್ಕೊಂಡು ನಾನು ಇಡಿಯಟ್ ಆಗಿದ್ದೆ. ಈಗ ಖುದ್ದಾಗಿ ನಾನೇ ಫೀಲ್ಡ್ಗಿಳ್ದಿದ್ದೀನಿ. ಇನ್ನೇನಿದ್ರು ನಾನ್ ನಗ್ತೀನಿ, ಆ ದರಿದ್ರದವ್ರು ಅಳ್ತಾರೆ. ಅಂದ್ರೆ ಎಲ್ಲ ನಾಯಿಗಳಿಗೂ ಒಂದ್ ದಿನ ಬರುತ್ತೆ ಅಂತಾರಲ್ಲ, ಆಗ ಸಿಸ್ಟರ್. ಅದೇನೋ ಎವ್ರಿ ಡಾಗ್ ಆಸ್ ಎ ಒನ್ ಡೇ ಅಂತಾರಲ್ಲ, ಅದಕ್ಕೆ ಹೇಳಿ ಸಿಸ್ಟರ್. ಸಾರಿ. ಆದ್ರೆ ಈ ವಿಷಯ ವೇದಾಂತಿಗೆ ಗೊತ್ತಾಗದೇ ಇರೋ ತರ ನೋಡ್ಕೊ. ಅವನಿಗೇನಾದ್ರೂ ಗೊತ್ತಾದ್ರೆ ಮತ್ತೆ ನಿಂದು ಫ್ಲಾಪ್ ಶೋನೇ.
ಅಲ್ಲೇ ಅಂಜು, ಈ ಹಳೆ ಮುದ್ಕಿ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿಲ್ವಾ? ಇಲ್ವಲ್ಲ, ಯಾಕೆ? ಇಲ್ಲ ಕಣೆ, ನಾವು ರಾಧಾ ಅತ್ತ ಮನೆಯಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರು ನಾರ್ಮಲ್ ಆಗಿಲ್ಲ. ನೀನ್ ಅದನ್ನಾದ್ರೂ ಅಬ್ಸರ್ವ್ ಮಾಡಿದ್ಯಾ? ಇಲ್ಲ ಕಣೆ, ನನ್ಗೇನೋ ಹಾಗೆ ಅನ್ಸ್ಲಿಲ್ಲ. ಇಲ್ಲ ಕಣೆ, ಏನೋ ಸಮಸ್ಯೆ ಆಗಿದೆ. ಯಾಕಂದ್ರೆ ಹಳೆ ಮುದ್ಕಿ ಫೋನಲ್ಲಿ ಏನೋ ಸ್ಪೆಷಲ್ ಇದೆ, ಮನೆಗೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ಲು. ಆದ್ರೆ ಇಲ್ಲಿ ಬಂದ್ಮೇಲೆ ಕೇಳಿದ್ರೆ ಏನು ಇಲ್ಲ ಅಂತ ಅಂದ್ಬಿಟ್ಲು. ಏನೋ ದೊಡ್ಡದಾಗಿ ಬೆಳವಣಿಗೆ ಆಗಿದೆ ಕಣೆ. ನಮ್ ಬೆನ್ ಹಿಂದೆ ಏನೋ ದೊಡ್ಡ ವಿಷಯ ನಡೀತಿದೆ ಅಂಜು. ಹೌದಾ? ನಮ್ಮಿಂದ ಯಾಕೆ ಮುಚ್ಚಿಡ್ತಾರೆ? ಅಂತದ್ ಏನ್ ನಡೀತಿದೆ ಅಕ್ಕ? ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಹಳೆ ಮುದ್ಕಿ ಫೋನಲ್ಲಿ ತಾಜ್ ಮಹಲ್ ಫೋಟೋ ನೋಡ್ತಿದ್ಲು. ನನಗೂ ತೋರ್ಸು ಅಂದ್ರೆ ಅದನ್ನ ತೀರಾ ವಿಚಿತ್ರವಾಗಿ ತೋರ್ಸಕ್ ಆಗಲ್ಲ, ಬಲವಂತ ಮಾಡ್ಬೇಡ ಅಂತ ಮುಚ್ಚಿಟ್ಬಿಟ್ಲು. ನಮ್ಮ ಹಳೆ ಮುದ್ಕಿ ಈಗ ಆಡೋದಕ್ ಚಾನ್ಸೇ ಇಲ್ಲ. ಏನೋ ಸಮಸ್ಯೆ ಆಗಿದೆ. ನೀನ್ ತಾಜ್ ಮಹಲ್ ವಿಷಯ ಹೇಳಿದ್ಮೇಲೆ ನನಗೂ ನೀನ್ ಹೇಳೋದು ಹೌದು ಅನ್ಸ್ತಿದೆ ಕಣೆ. ಯಾಕೆ ಅಂದ್ರೆ ನಾನು ಅಪ್ಪ ಅಮ್ಮನ ಹತ್ರ ಹೋಗಿ ತಾಜ್ ಮಹಲ್ ಫೋಟೋಸ್ ತೋರ್ಸಿ ಅಂದ್ರೆ ಸರಿಯಾಗಿ ರೆಸ್ಪಾಂಡೇ ಮಾಡ್ಲಿಲ್ಲ. ಏನೋ ಹೇಳಿ ಇಬ್ರು ಅವಾಯ್ಡ್ ಮಾಡ್ಬಿಟ್ರು. ಅಲ್ಲಿಗೆ ಕನ್ಫರ್ಮ್, ಈ ತಾಜ್ ಮಹಲ್ ಎಲ್ಲ ಏನೋ ಎಡವಟ್ ಆಗಿದೆ. ಅದನ್ನೇ 3 ಜನನ ಮುಚ್ಚಿಡ್ತಾ ಇದ್ದಾರೆ. ಕರೆಕ್ಟು, ಏನೋ ದೊಡ್ಡ ಸಮಸ್ಯೆ ಇದೆ. ಇಲ್ಲ ಅಂದ್ರೆ ನಮ್ಮ ಹತ್ರ ಅವನ್ನೆಲ್ಲ ಯಾಕೆ ಮುಚ್ಚಿಡ್ತಾ ಇದ್ರು? ಕರೆಕ್ಟ್. ವಿಷಯ ಏನು ಅಂತ ಕಂಡುಹಿಡಿಬೇಕು. ಅದಂತ ಕಷ್ಟ ಏನಿಲ್ಲ. 3 ಜನದಲ್ಲಿ ಯಾರಾದ್ರೂ ಒಬ್ರು ಫೋನ್ ನೋಡಿದ್ರು ಸೀಕ್ರೆಟ್ ಆಚೆ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಈಗ ಟಾರ್ಗೆಟ್ ಅಮ್ಮು ಅಕ್ಕ. ಎಸ್, ಹಳೆ ಮುದ್ಕಿ. ನಡಿ ನಡಿ. ಬನ್ರಿ ಹೆಂಡತಿ, ಬನ್ನಿ, ಹೇಳಿ. ಯಾಕೆ ಆರ್ತಿ ನಾ ಕೇಳ್ಕೊಂಡ್ಬರ್ತಿದ್ಯಾ? ರೀ ಹೆಂಡತಿ, ಅವಾಗ್ಲೇ ಹೇಳಿದ್ರಲ್ಲ, ಆ ವಿಷಯ ಹೇಳ್ರಿ ಬೇಗ. ವಿಕ್ಕಿ ಅವ್ರೆ, ನೀವೀಗ ಸಡನ್ ಇನ್ನು ಎಷ್ಟು ಲೇಟ್ ಮಾಡ್ಬೇಕು ಅಂತ ಅಗ್ರಜಂಗ್ ಹೇಳಿ ಆ ವಿಷಯನ. ಕ್ರಾಂತ್, ಯಾಕೆ ಆರ್ತಿಗೆ ಹಿಂಸೆ ಮಾಡ್ತಿದ್ಯಾ? ಏನ್ ವಿಷಯ? ವಿಷಯ ಏನು ಅಂತ ಗೊತ್ತಾದ್ರೆ ನಿನಗೆ ಹಿಂಸೆ ಆಗುತ್ತೆ ಅಗ್ರಜ. ಹೆಂಡತಿ ಹೇಳ್ರಿ. ಅದು ಬಾವಾ, ನಿಮ್ಮ ಹತ್ರ ಒಂದ್ ಸುಳ್ಳು ಹೇಳ್ಬಿಟ್ಟಿದೀನಿ ಬಾವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸುಳ್ಳು ಹೇಳಿದ್ಯಾ? ಅದು ನೀನು? ಮೊದಲು ವಿಷಯ ಏನು ಅಂತ ಹೇಳು. ಅದೇ ಬಾವಾ, ಅಮ್ಮಗೆ ಬೇರೆ ಗಂಡು ನೋಡ್ತಾ ಇಲ್ಲ ಅನ್ನೋದು ಸುಳ್ಳು ಬಾವಾ. ಏನ್ ಹೇಳ್ತಿದ್ಯಾ ಆರ್ತಿ? ಅಮೂಲ್ಯಗೆ ಬೇರೆ ಹುಡುಗನ್ ನೋಡ್ತಿದಾರ? ನಾನ್ಸೆನ್ಸ್, ಇದು ಸಾಧ್ಯನೇ ಇಲ್ಲ. ಆದ್ರೆ ಅದು ಸತ್ಯನೇ ಬಾವಾ. ಅಮ್ಮನೇ ನನಗೆ ಕಾಲ್ ಮಾಡಿ ಹೇಳಿದ್ಲು. ನನಗಿದು ನಂಬೋದಕ್ಕೆ ಆಗ್ತಿಲ್ಲ. ಮತ್ತೆ ಅದನ್ನ ಕಾಲ್ ಮಾಡಿ ಹೇಳಿದ್ರು, ನೀನ್ ಯಾಕೆ ಸುಮ್ಮನೆ ಇದ್ದೆ? ನಾನು ಮೊದಲೇ ಹೇಳ್ಬೇಕು ತಾನೆ? ಹೇಳ್ಬಾರ್ದು, ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅಮ್ಮ ಕಟ್ನಿಟ್ಟಾಗಿ ಹೇಳ್ಬಿಟ್ಲು. ಅದಕ್ಕೆ ಹೇಳಲಿಲ್ಲ ಬಾವಾ, ಸಾರಿ. ಇದನ್ನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. I can't tolerate this. ಅಗ್ರಜ, ಎಲ್ಲಿಗೆ ಹೋಗ್ತಿದ್ಯಾ? ಅಮೂಲ್ಯ ಮನೆಗೆ. ಇಲ್ಲ, ಒಂದು ನಿಮಿಷ.
ವಿಚಾರದಲ್ಲಿ ನಾನು ನಿಮ್ಮ ಅಮ್ಮನ ಥರ ಒಂದ್ಸಲ ಕಮಿಟ್ ಆದ್ಮೇಲೆ ಮುಗೀತು. ಯಾರ ಮಾತ್ರ ನಾನು ಕೇಳಲ್ಲ. ಸ್ವಲ್ಪನೂ ಎಕ್ಸೈಟ್ ಆಗಲಿಲ್ಲ ನನಗೆ. ಯಾಕೆ? ಡೈಲಾಗ್ ಹಳೇದು ಅಂತನಾ? ಅಲ್ಲ, ಆ ಡೈಲಾಗ್ ಹೊಡೆದಷ್ಟು ಈಸಿ ಅಲ್ಲ ನಮ್ಮ ಅಮ್ಮನ ಒಪ್ಸೋದು. ನೀನು ನನ್ನವಳು, ನಾನು ನಿನ್ನವನು. ತಳೆ ಆದ್ರೂ ಪರವಾಗಿಲ್ಲ, ನಾನು ನಿನ್ನೆ ಮದುವೆ ಆಗೋದು. ನೀನು ಈ ಥರ ನಮ್ಮ ಮನೆ ಮುಂದೆ ಕೂತಿರೋದನ್ನ ನನ್ನ ಕೈ ನೋಡೋಕ್ಕಾಗ್ತಿಲ್ಲ ವೇದಾಂತ್. ಪ್ಲೀಸ್ ಇಲ್ಲಿಂದ ಹೋಗ್ಬಿಡು. ನೀನು ವೇದಾಂತ್ ವಸಿಷ್ಠ, ದಿ ಗ್ರೇಟ್ ವೇದಾಂತ್ ವಸಿಷ್ಠ. ನೀನು ಹೀಗೆಲ್ಲ ಇರಬಾರ್ದು. ಅದು ಹೊರಗಡೆ ಜಗತ್ತಿಗೆ, ನಂದು ಅಂತ ಒಂದು ಜಗತ್ತಿದೆ, ಅದರಲ್ಲಿ ನೀನೊಬ್ಳೇ ಇರೋದು. ಆ ಜಗತ್ತಲ್ಲಿ ಪೂರ್ತಿಯಾಗಿರೋದು ನೀನೊಬ್ಳೆ. ಅದು ಅಲ್ಲದೆ ನಿನ್ನಂತ ಹುಡುಗಿಗೆ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಏನ್ ಬೇಕಾದ್ರೂ ಆಗಲಿ, ಅಮ್ಮನ ಕನ್ವಿನ್ಸ್ ಮಾಡಿದ್ರೆ ನಾನು ಇಲ್ಲಿಂದ ಅಳ್ಳಾಡೋದಿಲ್ಲ. ನಿನ್ನಂತ ಒಂದು ಸಿಗ್ಲಿ ಅಂತ ಅದೆಷ್ಟು ಜನ ಹುಡುಗಿರು ಅದೆಷ್ಟು ಹರಕೆ ಹೊತ್ತಿದಾರೋ ಏನೋ. ನನಗೆ ಯಾಕೋ ನಮ್ಮ ಪ್ರೀತಿ ಮೇಲೆ ಆ ಕೇಳಿ ಹುಡುಗಿರ್ ಕಣ್ಣೆ ಬಿದ್ದಿದೆ ಅನ್ಸ್ತಿದೆ. ಮೊದಲು ಆ ಬಜರಂಗಿಗೆ ಸ್ಪೆಷಲ್ ಅಪ್ಲಿಕೇಶನ್ ಹಾಕ್ಸಿ ಅವ್ನ ಗದೆಯಿಂದ ಹೊಡೆದು ಓಡಿಸ್ಬೇಕು ಅವ್ರನ್ನ. ಹೂವಂತೆ ನಗಲು ಪ್ರೀತಿ, ಕೈ ಚಾಚಿ ಕರೆದ ರೀತಿ, ಅದು ವಿರಳ ತುಂಬ ಸರಳ, ನದಿ ತುಂಬೋ ರೀತಿ ಕಡಲ. ವೇದಾಂತ್ ಅಮೂಲ್ಯ ಮನೆಗೆ ಹೋಗಿ ತುಂಬಾ ಹೊತ್ತಾ ಇದೆ ಬಾಮಿದ. ವೇದಾಂತ್ ಕಾಲ್ ಕೂಡ ಮಾಡಿಲ್ಲ. ಅಲ್ಲಿ ಏನಾಗ್ತಿದೆ ಅಂತ ಅರ್ಥನೂ ಆಗ್ತಿಲ್ಲ. ಹೌದು ಸಾರ್ಥಕ್, ಚಿಕ್ಕತ್ತೆ ಒಪ್ಕೊಂಡ್ರೋ ಇಲ್ವೋ, ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇರು, ನಾನು ಅಗ್ರಜನ್ ಕಾಲ್ ಟ್ರೈ ಮಾಡ್ತೀನಿ. ಏನಾಯ್ತು ಬಾಮಿದ? ಅಗ್ರಜ ಕಾಲ್ ಪಿಕ್ ಮಾಡ್ತಿಲ್ಲ. ಹಾಗಿದ್ರೆ ಅಲ್ಲಿ ಡೆಫಿನೆಟ್ ಆಗಿ ಏನೋ ಸರಿಯಾಗಿಲ್ಲ. ನಂಗೆ ಯಾಕೋ ಅಲ್ಲಿ ದೊಡ್ಡ ಗಲಾಟೆನೇ ಆಗಿರ್ಬೋದಾ ಅಂತ ಟೆನ್ಷನ್ ಆಗ್ತಾ ಇದೆ. ಕಮಾನ್ ಆದ್ಯಾ, ಯಾಕೆ ಅಷ್ಟೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಏನಾದರೂ ಒಂದು ಹೋಗ್ಬೇಕಲ್ಲ ಬಾವ. ಒಂದು ಕೆಲಸ ಮಾಡೋಣ, ನಾವೇ ಅಲ್ಲಿಗೆ ಹೋಗಿ ಬಂದ್ಬಿಡೋಣ. ಕರೆಕ್ಟ್, ನಾವು ಅಲ್ಲಿಗೆ ಹೋಗೋದೇ ಕರೆಕ್ಟ್. ಹೋದ್ರೆ ಅಣ್ಣಂಗೆ ಮಾರಲ್ ಸಪೋರ್ಟ್ ಕೊಟ್ಟಂಗೂ ಆಗತ್ತೆ, ಚಿಕ್ಕತ್ತೆಗೆಲ್ಲರೂ ಸೇರಿಸಿ ಒಪ್ಸನ್ ಟ್ರೈ ಮಾಡ್ದಂಗೂ ಆಗತ್ತೆ. ಈಗ ಹಾಗನ್ಸುತ್ತೆ ಅಷ್ಟೇ. ನಾವೇನಾದ್ರೂ ಎಲ್ರೂ ಅಲ್ಲಿಗೆ ಹೋದ್ರೆ ಆಗ ದೊಡ್ಡ ಪ್ರಾಬ್ಲಮ್ ಆಗೋದು. ನಾವು ಅರ್ಜೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತದೆ. ಏನ್ ಬಾವ ಹೀಗೆ ಹೇಳ್ತಿದ್ದೀರಾ? ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟು. ಇಂಥ ವಿಚಾರದಲ್ಲಿ ಡಿಲೇ ಮಾಡೋದು ತಪ್ಪು. ಅಣ್ಣ, ಅವ್ರು ಏನ್ ಬೇಕಾದ್ರೂ ಹೇಳಲಿ, ಆದ್ರೆ ನಾವು ಮಾತ್ರ ಬ್ಲೈಂಡ್ ಆಗಿ ಇಲ್ಲೇ ಕುತ್ಕೊಳ್ಳೋಕ್ಕಾಗಲ್ಲ. ಬಾ ಹೋಗೋಣ. ಹುಡುಗಾಟ ಆಡ್ಬಿಡಿ. ನೀವಲ್ಲಿ ಹೋಗೋದ್ರಿಂದ ಅಲ್ಲಿನ ಸ್ಥಿತಿ ಏನ್ ಬದಲಾಗಲ್ಲ. ಚಿಕ್ಕಮ್ಮ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಹಠ ಮಾಡೋ ಸ್ವಭಾವದವರಲ್ಲ. ಆದ್ರೆ ಈ ವಿಚಾರದಲ್ಲಿ ಇಷ್ಟೊಂದು ಪಟ್ಟು ಹಿಡಿದಿದ್ದಾರೆ ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಅದು ಅಲ್ಲದೆ ಇದು ತುಂಬಾ ಸೂಕ್ಷ್ಮ ವಿಚಾರ. ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಒಳ್ಳೆ ಉದ್ದೇಶದಿಂದ ಅಲ್ಲಿಗೆ ಹೋದ್ರು ಅದೇ ಇನ್ನೊಂದು ಸಮಸ್ಯೆಗೆ ಕಾರಣ ಆಗ್ಬಾರದು. ನಾವು ದುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಸೊ ಇವಾಗ ನಿಮ್ ಪ್ರಕಾರ ನಾವ್ ಇಲ್ಲೇ ಕುತ್ಕೊಂಡು ಇಮ್ಯಾಜಿನ್ ಮಾಡ್ತಾ ಇರ್ಬೇಕಾ? ಅದ್ ಹಾಗಲ್ಲ ಅದ್ಯಾ, ಅಲ್ಲಿ ಗುಂಪ್ಕಾರಿಕೆ ಆಗ್ಬಾರ್ದು. ಚಿಕ್ಕತೆಗೆ ಟೈಮ್ ಬೇಕು. ಬಲವಂತವಾಗಿ ಒಪ್ಪೋ ರೀತಿ ಆಗ್ಬಾರ್ದಲ್ವಾ? ಬಾವ, ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ಈಗ ಈ ಟಾಸ್ಕ್ಗೆ ನೀವೇ ಅಧ್ಯಕ್ಷತೆ ವಹಿಸ್ಬೇಕು. ಇಷ್ಟೊತ್ತು ಈ ಕಾರ್ಯಕ್ರಮನೇ ಬೇಡ ಅಂತ ಬಡ್ಕೋತಿದ್ದೀನಿ, ಮತ್ತೆ ಶುರುವಿಂದ ಸ್ಟಾರ್ಟ್ ಮಾಡ್ತಿದ್ಯಲ್ಲ ಬಾಮಿದ. ಅತ್ತೆಗೆ ನಿಮ್ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಆ ಮನೆಗೆ ಒಂದೇ ಒಂದು ಗಂಡು ಸಂತಾನ ತಾವು. ಅತ್ತೆನ ಕೂಲ್ ಮಾಡೋ ಕೆಪಾಸಿಟಿ ನಿಮಗ್ ಮಾತ್ರ ಇರೋದು. ಎಲ್ಲಾ ಕಡೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತ ಟೆನ್ಷನ್ ಮಾಡ್ಕೊಂಡ್ರೆ, ನೀವು ಗಂಟೆ ಇದೆ ಬೆಕ್ ಸಿಕ್ಕಿಲ್ಲ ಅಂತ ನನ್ನೇ ಬೆಕ್ ಮಾಡಕ್ ನೋಡ್ಬಿಡಿ. ಬಾವ, ಲವ್ ಮ್ಯಾರೇಜ್ ಅಂದ್ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆದ್ರೆ ನಿಮ್ಮಂತ ಮೀಡಿಯೇಟರ್ಸ್ ಇರೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ. ನಾವು ಅಗ್ರಜನ್ ಪರವಾಗಿ ಮಾತಾಡಿದ್ರೆ ನಾವೆಲ್ಲ ಅವ್ನ ಮನೆಯವ್ರಾಗ್ತೀವಿ. ನೀವು ಮಾತಾಡಿದ್ರೆ ಒಂದ್ ಕೈ ಜಾಸ್ತಿ ಬೆಲೆ ಇರುತ್ತೆ. ಕರೆಕ್ಟ್ ಸಾರ್ಥಕ್, ನೀವು ಮನ್ಸು ಮಾಡಿದ್ರೆ ಎರಡು ಪ್ರೀತಿ ಪಾರಿವಾಳನ ಒಂದ್ ಮಾಡಿರೋ ಪುಣ್ಯ ಬರುತ್ತೆ. ಆದ್ರೆ ಅದಕ್ಕಿಂತ ನಾನು ಗೂಬೆ ಆಗೋ ಚಾನ್ಸೇ ಜಾಸ್ತಿ ಇದೆ ಇದರಲ್ಲಿ. ಅತ್ಯಾಗ ಆಡ್ಬಿಡಿ. ಇವಾಗ ಏನ್ ಒಪ್ತಿರೋ ಇಲ್ವೋ? ನೀನ್ ಯಾಕೆ ರುಚಿ ಕೇಳ್ತಿದ್ಯಾ?
ಬರೀ ರೊಚ್ಚಿಗಿರೋದಲ್ಲ, ಮಚ್ಚಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಅಯ್ಯೋ ಅಮ್ಮ ತಾಯಿ, ಅವ್ರೇನೋ ತಮಾಷೆಗೆ ಚಾಮುಂಡಿ ಅಂತ ಕರೆದ್ರೆ ನೀ ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ರ